ಪುನೀತ್ ರಾಜ್ಕುಮಾರ್ ಮಗಳಾದ ಧೃತಿ ಅವರ ಒಂದು ಮದುವೆ ಸಿದ್ಧತೆ. ಹೌದು ಸ್ನೇಹಿತರೆ, ಅಪ್ಪುವಿನ ಪರಂಪರೆಯನ್ನು ಮುಂದುವರಿಸಲು ಸಜ್ಜಾದ ಧೃತಿ ಅವರು ಪವರ್ ಸ್ಟಾರ್ ಪುತ್ರಿಯರ ಒಂದು ಆಗಮನದ ವಿಶೇಷ ವರದಿ. ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಹೌದು ಸ್ನೇಹಿತರೆ, ನಮಸ್ಕಾರ ಕರ್ನಾಟಕ. ಕನ್ನಡಿಗರ ನೆಚ್ಚಿನ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿ ಒಂದು ಹಲವಾರು ವರ್ಷಗಳು ಕಳೆದೋದು. ಆದರೆ ಅವರ ನೆನಪು ಇಂದಿಗೂ ಕೂಡ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಎಂದಿಗೂ ಮರೆಮಾಚಿಲ್ಲ. ಒಂದು ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಮರೆಯಲಾಗದ ನಕ್ಷತ್ರವಾಗಿ ಇಂದಿಗೂ ಕೂಡ ಅವರು ಉಳಿದಿದ್ದಾರೆ. ಹಲವಾರು ಜನರಿಗೆ ದಾನ ಧರ್ಮಗಳನ್ನು ಮಾಡೋದ್ರ ಮೂಲಕ ಹಲವಾರರ ಮನಸ್ಸಿನಲ್ಲಿ ಕೂಡ ಒಂದು ಉಳಿದಿದ್ದಾರೆ. ಅಪ್ಪುವಿನ ಅಕಾಲಿಕ ನಿಧನ ಚಿತ್ರರಂಗಕ್ಕೆ ಮತ್ತು ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ನೀಡಿದೆ. ಆದರೆ ಈಗ ರಾಜ್ಕುಮಾರ್ ಕುಟುಂಬದಿಂದ ಒಂದು ಸಿಹಿ ಸುದ್ದಿ ಹೊರಬಿದ್ದಿದೆ. ಸೊ ಅಷ್ಟಕ್ಕೂ ಏನು, ಒಂದು ಹಲವಾರು ಜನರಿಗೆ ದಾರಿದೀಪ ಆದಂತಹ ಒಂದು ರಾಜ್ಕುಮಾರ್ ಅವರ ಕುಟುಂಬದಿಂದ, ಹಾಗೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಕುಟುಂಬದಿಂದ ಏನು ಒಂದು ಸುದ್ದಿ ಹೊರಬಿದ್ದಿದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಪ್ಪುವಿನ ಅಭಿಮಾನಿಗಳಿಗೆ ಒಂದು ದೊಡ್ಡ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಅದು ಯಾರ ಬಗ್ಗೆ ಏನನ್ನ ಗುಡ್ ನ್ಯೂಸ್ ಕೊಟ್ಟರು ಅಂತ ನೋಡಬೇಕಪ್ಪ ಅಂತಂದರೆ ಅದು ಮತ್ತಾರರ ಬಗ್ಗೆಯೂ ಅಲ್ಲ, ಅದು ಅಪ್ಪುವಿನ ಪ್ರೀತಿಯ ಹಿರಿಯ ಮಗಳಾದಂಥ ಧೃತಿ ರಾಜ್ಕುಮಾರ್ ಅವರ ಬಗ್ಗೆ. ಸೊ ಅಷ್ಟಕ್ಕೂ ಏನಾಯಿತು, ಧೃತಿ ರಾಜ್ಕುಮಾರ್ ಅವರು ಏನಾದರೂ ಮದುವೆಗೆ ಒಂದು ಸಜ್ಜಾದರ ಮದುವೆ ಮಾಡ್ತಿದ್ದಾರೆ ಧೃತಿ ರಾಜ್ಕುಮಾರ್ ಅವರದನ್ನು. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪುನೀತ್ ರಾಜ್ಕುಮಾರ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಎಂಬುದೆಲ್ಲ ಎಲ್ರಿಗೂ ನಮಗೆಲ್ಲ ನಿಮಗೆಲ್ಲ ತಿಳಿದೇ ಇದೆ. ಅದರಲ್ಲಿ ಹಿರಿಯ ಮಗಳು ಯಾರಪ್ಪ ಅಂತಂದರೆ ಅದು ಧೃತಿ. ಅವರು ವಿದೇಶದಲ್ಲಿ ಒಂದು ಉನ್ನತ ವಿದ್ಯಾಭ್ಯಾಸವನ್ನು ಕೈಗೊಂಡಿದ್ದರು. ಹಾಗೆ ತಂದೆಯ ಅಗಲಿಕೆಯ ನಂತರವೂ ಧೃತಿ ಅವರು ಒಂದು ವಿದ್ಯಾಭ್ಯಾಸವನ್ನು ಅಲ್ಲೇ ಮುಗಿಸದೆ ಅದರ ಕಡೆಯೇ ಒಂದು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಹರಿಸಿದ್ರು. ಈಗ ಲಭ್ಯವಿರುವ ಮಾಹಿತಿಯ ಪ್ರಕಾರ ಧೃತಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಮುಗಿಸಿದ್ದಾರಂತೆ. ಹೌದು ಸ್ನೇಹಿತರೆ, ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರಿಗೆ ಒಂದು ವಾಪಸ್ ಬರಲಿದ್ದಾರಂತೆ. ಈಗ ಎಲ್ಲರ ಮನದಲ್ಲಿರುವ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಧೃತಿ ಅವರು ಚಿತ್ರರಂಗಕ್ಕೆ ಬರ್ತಾರಾ ಅಥವಾ ಮೂಲಗಳ ಪ್ರಕಾರ ಬೆಂಗಳೂರಿಗೆ ಮರಳಿದ ನಂತರ ಧೃತಿ ಅವರು ಕನ್ನಡ ಚಿತ್ರರಂಗಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಡಲಿದ್ದಾರಂತೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಆದರೆ ಅವರು ನಟಿಯಾಗಿ ಅಲ್ಲ, ಬದಲಾಗಿ ತಂದೆ ಕಂಡ ಕನಸಿನಂತೆ PRK ಪ್ರೊಡಕ್ಷನ್ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲಿದ್ದಾರಂತೆ. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದರೆ ಅವರ ತಂದೆಯ ಕನಸಾಗಿತ್ತಂತೆ, ಅಂದರೆ ಅಪ್ಪು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ದೊಡ್ಡ ಕನಸಾಗಿತ್ತಂತೆ. PRK ಪ್ರೊಡಕ್ಷನ್ನ ಜವಾಬ್ದಾರಿಯನ್ನು ನನ್ನ ಮಕ್ಕಳು ಹೊತ್ಕೊಳ್ಬೇಕು ಅನ್ನೋದು ಅಪ್ಪು ಅವರ ಒಂದು ದೊಡ್ಡ ಕನಸಾಗಿತ್ತಂತೆ. ಆ ಕನಸನ್ನು ಈಡೇರಿಸೋದು ಮಕ್ಕಳ ಒಂದು ಮಕ್ಕಳ ಒಂದು ಅಭಿನಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಪ್ರಸ್ತುತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು PRK ಪ್ರೊಡಕ್ಷನನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ. ಈಗ ಮಗಳು ಕೂಡ ತಾಯಿಗೆ ಹೆಗಲು ಕೊಟ್ಟು ಕೆಲಸ ಮಾಡಲು ಸಿದ್ಧರಾಗಿದ್ದಾರೆ. ತಂದೆಯ ಆಶಯದಂತೆ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವ ಮತ್ತು ಉತ್ತಮ ಸಿನಿಮಾಗಳನ್ನು ನಿರ್ಮಿಸುವ ಒಂದು ಜವಾಬ್ದಾರಿಯನ್ನು ಧೃತಿ ಅವರು ವಹಿಸಿಕೊಳ್ಳಲಿದ್ದಾರಂತೆ. ಈಗ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸುದ್ದಿ ಚರ್ಚೆ ಆಗ್ತಾ ಇದೆ. ಕೇವಲ ವೃತ್ತಿ ಜೀವನ ಮಾತ್ರವಲ್ಲದೆ ಧೃತಿ ಅವರ ವೈಯಕ್ತಿಕ ಜೀವನದ ಬಗ್ಗೆಯೂ ಕೂಡ ಕೆಲವು ಸುದ್ದಿಗಳು ಕೇಳಿ ಬರ್ತಾ ಇವೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಮಾಹಿತಿಗಳ ಪ್ರಕಾರ ಧೃತಿ ಅವರ ಮದುವೆ ಈ ವರ್ಷವೇ ನಿಶ್ಚಯವಾಗಲಿದೆಯಂತೆ. ಈ ಸುದ್ದಿ ಅಭಿಮಾನಿಗಳಲ್ಲಿ ಅಚ್ಚರಿ ಮತ್ತು ಕುತೂಹಲ ಮೂಡಿಸಿದೆ. ಇದು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರುತ್ತಿರುವ ಸುದ್ದಿ ಆದರೂ ಕುಟುಂಬದ ಕಡೆಯಿಂದ ಯಾವುದೇ ಒಂದು ಅಧಿಕೃತ ಮಾಹಿತಿ ಕೂಡ ಹೊರಬಂದಿಲ್ಲ. ಆದರೂ ಕೂಡ ಅಪ್ಪುವಿನ ಮಗಳ ಹೊಸ ಜೀವನವನ್ನು ತುಂಬಾನೇ ಒಂದು ಹಾರೈಸ್ತಾ ಇದ್ದಾರೆ ಅಭಿಮಾನಿಗಳು. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಅಪ್ಪುವಿನ ಅನುಪಸ್ಥಿತಿಯಲ್ಲಿ ಅವರ ಮಕ್ಕಳು ಅವರ ಪರಂಪರೆಯನ್ನು ಮುಂದುವರಿಸುತ್ತಿರುವುದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಧೃತಿ ಅವರು ಬೆಂಗಳೂರಿಗೆ ಮರಳಿ PRK ಪ್ರೊಡಕ್ಷನ್ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ ಎನ್ನುವ ವಿಚಾರವನ್ನು ಕೇಳಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಪವರ್ ಸ್ಟಾರ್ ಅವರ ದೂರದೃಷ್ಟಿ ಮತ್ತು ಮಕ್ಕಳು ಸಾಕಾರಗೊಳಿಸಲಿ ಎಂಬುದು ಇಲ್ಲಿಯ ಆಶಯವಾಗಿದೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಧೃತಿ ಅವರ ಈ ಹೊಸ ಆರಂಭದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಅವರು ನಿರ್ಮಾಣ ಕ್ಷೇತ್ರಕ್ಕೆ ಬರುವುದು ಸರಿಯೇ ಅಂತ ನಿಮ್ಗೆ ಅನಿಸುತ್ತಾ? ಸೊ ಏನು ಅನಿಸುತ್ತೆ ನಿಮಗೆ? ಅಥವಾ ಅವರು ಬೆಳ್ಳಿತೆರೆಯ ಮೇಲೆ ಒಂದು ನಟಿಯಾಗಿ ನೋಡಲು ನೀವು ಇಷ್ಟಪಡ್ತೀರಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.